ಶುಭೋದಯ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಗುರುವಾರ, ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ನಮ್ಮ ಪುಟ್ಟ ತೋಟಕ್ಕೆ ಯಾವ ಥರದ ಸೀಡ್ಸ್ ಮತ್ತು ಸಸಿಗಳನ್ನು ನೆಡ್ತೀವಿ ಅಂತ ಹೇಳಿ. ಈ ವಿಡಿಯೋದಲ್ಲಿ ನೀವು ಅದನ್ನು ಪೂರ್ತಿಯಾಗಿ ನೋಡ್ಬೋದು. ಎಲ್ಲರೂ ಈ ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡಿ. ಇವತ್ತಿನ ರಂಗೋಲಿ ಡಿಸೈನ್ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೆ ಓನರ್ ಇದ್ದಾರೆ ಅಲ್ವಾ, ಅವರಮ್ಮ ಅವರು ಲಾಸ್ಟ್ ಟೈಮ್ ನನಗೆ ಅದೇ ಜಾಗದಲ್ಲೇ ಕೊತ್ತಂಬರಿನ ಹಾಕ್ಕೊಟ್ಟಿದ್ರು. ಕೊತ್ತಂಬರಿ ಸೊಪ್ಪು ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಕೂಡ ಅದನ್ನು ಶೇರ್ ಮಾಡ್ಕೊಂಡಿದ್ವಿ. ಮತ್ತೆ ಆ ಜಾಗದಲ್ಲಿ ಕೊತ್ತಂಬರಿ ಬೀಜ ಹಾಕಬೇಕು ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಅಮ್ಮ. ಅವರಿಗಂತೂ ತುಂಬಾ ಇಷ್ಟ ಈ ಕೆಲಸ ಮಾಡೋದಕ್ಕೆ. ಊರಲ್ಲೆಲ್ಲ ತೋಟದ ಕೆಲಸ ಮಾಡ್ತಿರ್ತಾರಲ್ವ, ಸೊ ಹಾಗಾಗಿ ಮತ್ತೆ ಇಲ್ಲಿ ಕೊತ್ತಂಬರಿ ಬೀಜನ ಹಾಕ್ತಿದ್ದಾರೆ. ಇದು ಸೊಪ್ಪು, ಇದು ಹಾಲಕ್ಕು, ಪಾಲಕ್ಕು, ಇದೇನಪ್ಪ ಸಬ್ಬಕ್ಕಿ, ಬೀನ್ಸು, ಮೆಂತ್ಯ, ಇನ್ನೇನೈತಲ್ಲಿ ಅದು ಅಮ್ಮ ಅದೇನು ಗಿಡ? ಉದ್ದಿನ ಬೇಳೆ ಅಂತಾರಲ್ಲ. ಹೌದಾ? ದಂಟು ಎಲ್ಲ ಐತಲ್ಲ ಅಲ್ಲಿ. ಅಜ್ಜಿ ಇವಾಗ ಹಾಕೋದಕ್ಕೆ ಕೊತ್ತಂಬರಿ ಇವಾಗ ಹಾಕೋದಕ್ಕೆ ತಂದಿರೋದಿದು. ಅವು ಗಿಡ ಬೀಜ ಚೆನ್ನಾಗಿದೆ ಅಮ್ಮ. ಅದು ಎಷ್ಟು ಚೆನ್ನಾಗಿದೆ ನೋಡೋದು, ಕಲರ್ಫುಲ್ ಆಗಿದೆ ಇದು ಫ್ಲವರ್ಸ್. ಅಲ್ಲಿ ಟೊಮೆಟೊ ನೋಡೋದಪ್ಪ ಎಷ್ಟು ದಪ್ಪ ಬಂದೈತೆ. ಟೊಮೆಟೊ ಜಾಸ್ತಿ ದಪ್ಪ ಇದೆ. ಅಜ್ಜಿ ಟೊಮೆಟೊ ಗಿಡನ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಟೊಮೆಟೊ. ಒಂದೊಂದು ಒಳ್ಳೆ ಆ್ಯಪಲ್ ಥರ ಇದೆ. ಸೈಜ್ ಮಾತ್ರ ತುಂಬ ಚೆನ್ನಾಗಿದೆ. ಟೊಮೆಟೊ ಸಸಿ ನೋಡಿ ಎಷ್ಟು ದಪ್ಪ ಇದೆ ಅಂತ. ಟೊಮೆಟೊ ಗಿಡ ತುಂಬ ಇದೆ ಟೊಮೆಟೊಗಳೆಲ್ಲ. ಅಜ್ಜಿಗೆ ನೋಡಿ ಹೆಲ್ಪ್ ಮಾಡೋದಕ್ಕೆ ಎಷ್ಟು ಮಕ್ಕಳು ಬಂದಿದ್ದಾರೆ ಅಂತ. ನೀವೊಬ್ಬರೇ ಮಾಡ್ತಿದ್ದೀರಲ್ಲ ಅಜ್ಜಿ, ನಾವು ನಿಮ್ಗೆ ಹೆಲ್ಪ್ ಮಾಡಿಕೊಡ್ತೀವಿ ಅಂತೇಳ್ಬಿಟ್ಟು ಒಬ್ಬರು ವರಾರಿ, ಒಬ್ಬರು ಗುದ್ಲಿ ಅಂತಾರಲ್ಲ ಅದು ಎಲ್ಲ ಎತ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ತಿದ್ದಾರೆ. ಅಜ್ಜಿ ಹೇಳ್ತಿದ್ದಾರೆ ನಾನು ಮಾಡ್ಕೋತೀನಿ ಹೋಗ್ರೋ, ನೀವು ಓದ್ಕೋ ಹೋಗ್ರೋ ಅಂತೇಳಿ. ಬಟ್ ಅವ್ರು ಮಾಡ್ತಾನೇ ಇದ್ದಾರೆ. ಇಲ್ಲ ಅಜ್ಜಿ ನಾನು ನಿಮಗೆ ಕ್ಲೀನ್ ಮಾಡಿಕೊಡ್ತೀವಿ ಅಂತೇಳ್ಬಿಟ್ಟು ಎಲ್ಲರೂ ಕಲ್ಲುಗಳಾರಿಸೋದು ಎಲ್ಲ ಮಾಡ್ತಿದ್ದಾರೆ. ನನ್ನ ಮಗನಿಗೆ ನೋಡಿ ಎಷ್ಟು ಕೋಪ. ಅಕ್ಕ ತೊಗೊಂಡಿರೋದು ನನಗೆ ಕೊಟ್ಟಿಲ್ಲ ಅಂದ್ಬಿಟ್ಟು ಅವ್ನು ಕೋಪ ಮಾಡ್ಕೊಂಡು ಹೊರಟ್ಬಿಟ್ಟ. ಫೈನಲಿ ಕ್ಲೀನಿಂಗ್ ಎಲ್ಲ ಆದಮೇಲೆ ಅಜ್ಜಿ ಕೊತ್ತಂಬರಿ ಬೀಜನ ಚೆಲ್ತಿದ್ದಾರೆ. ಕೊತ್ತಂಬರಿ ಬೀಜ ಎಲ್ಲ ಚೆಲ್ಲಿದಾದ್ಮೇಲೆ ಅದ್ರ ಜೊತೆಗೇನೆ ಇನ್ನೂ ಒಂದಷ್ಟು ಕಾಳುಗಳನ್ನ ಹಾಕೋಣ ಅಂತೇಳಿ ಊರಿಂದ ತಂದಿದ್ರಂತೆ. ಅಳಸಂದಿ ಕಾಳು ಮತ್ತು ಬೆಂಡೆಕಾಯಿ ಬೀಜನ ಏನು ಅದನ್ನು ತೋರಿಸ್ತಿದ್ರು ಅಜ್ಜಿ. ಹಾಕಬೇಕಮ್ಮ ಈಗ ಅಂತ ಹೇಳಿಬಿಟ್ಟು. ಬೆಂಡೆಕಾಯಿ ಬೀಜನ ಅಳಸಂದೆ ಇದನ್ನ ಹಾಕ್ತೀರಾ ಇವಾಗ? ಹಾಕ್ಬೇಕಪ್ಪ. ಅಲ್ಲೇ ಹಾಕ್ತೀರಾ ಕೊತ್ತಂಬರಿ ಸೊಪ್ಪು ಹಾಕಿರತ್ರ? ಅಜ್ಜಿಯವ್ರ ಸೊಸೆ ನೋಡಿ ಏನು ಕಾಮಿಡಿ ಮಾಡ್ತಿದ್ದಾರೆ. ಅದ್ರ ಜೊತೆ ಸ್ವಲ್ಪ ಎಲೆಡ್ಕೆನೂ ಹಾಕ್ಬಿಡಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಜ್ಜಿ ನಗ್ತಿದ್ರು. ಅಜ್ಜಿ ಇಲ್ಲಿಂದ ಊರಿಗೆ ಹೋಗಿ ಬಂದರೆ ಏನಾದರೂ ಒಂದು ತರ್ತಾರೆ. ನಮ್ಮ ತೋಟ ಇದೆ ಅಲ್ಲ, ಅಲ್ಲಿ ಹಾಕೋಣ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂಥೇಳಿ. ಅಂದರೆ ಪಾಪ ಅವ್ರಿಗೊಬ್ಬರಿಗೆ ಹಾಕ್ಕೊಳ್ಳಲ್ಲ ಅಜ್ಜಿ, ಎಲ್ಲರೂ ಶೇರ್ ಮಾಡ್ಕೊಳ್ಳಿ, ಎಲ್ಲರೂ ತೊಗೊಳ್ಳಿ ಅಂತಲೇ ಹೇಳ್ತಾರೆ ಅಜ್ಜಿ. ಸೊ ನಾನು ಕೂಡ ಈಗ ಕ್ಲೀನ್ ಮಾಡಿಸಿದ್ರಲ್ವ ರಘು ಅವರು, ಅಲ್ಲಿ ಬಿಟ್ಟು ಈ ಕಡೆನೇ ಹಾಕ್ಕೊಳ್ಳೋಣ, ಯಾಕಂದರೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂತ ಅಜ್ಜಿ ಹೇಳ್ತಿದ್ರು. ಹಾಗಾಗಿ ಆಗಲಿ ಅಂದ್ಬಿಟ್ಟು ಹಾಕ್ತಾ ಇದ್ದೀರಾ. ಗೊಬ್ಬರ ಬೇಕಮ್ಮ ಸ್ವಲ್ಪ. ಗೊಬ್ಬರ ಗೊಬ್ಬರ ಹಾಕ್ಬೇಕು, ಚೆನ್ನಾಗಿ ಬರುತ್ತೆ. ಫೈನಲಿ ಅಜ್ಜಿ ಎಲ್ಲ ಆದಮೇಲೆ ಫೈನಲ್ ಟಚಪ್ ನೀರನ್ನ ಹಾಕ್ತಿದ್ದಾರೆ. ಅದಕ್ಕೆ ನೀರೆಲ್ಲ ಹಾಕಿದ್ದಾದಮೇಲೆ ಇನ್ನೊಂದು 15 ಡೇಸ್ಗೆಲ್ಲ ಅದು ಮೊಳಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಂತೆ ಅಜ್ಜಿ ಹೇಳ್ತಿದ್ರು. ಊರಲ್ಲೂ ಕೂಡ ಅಜ್ಜಿ ಇದೇ ಥರ ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಇನ್ನೂ ಸುಮಾರಷ್ಟು ಗಿಡಗಳನ್ನು ಬೆಳ್ಕೊಂಡಿದ್ದಾರಂತೆ ಅಜ್ಜಿ. ನಾನಂತೂ ಇಂಥ ವಸ್ತುಗಳನ್ನೆಲ್ಲೂ ತೊಗೊಳೋದಕ್ಕೆ ಹೋಗಲ್ಲಮ್ಮ, ಯಾಕಂದರೆ ನಾನೇ ಬೆಳ್ಕೊಂಡ್ಬಿಡ್ತೀನಿ. ಈ ಕಾಲದಲ್ಲಿ 10 ರೂಪಾಯಿ ಕೊಟ್ಟರೆ ಒಂದು ಇಡೀ ಸೊಪ್ಪು ಕೂಡ ಕೊಡಲ್ಲ ಅಂಗಡಿಗಳಲ್ಲೆಲ್ಲ. ಸೊ ಹಾಗಾಗಿ ನಾವೇ ಬೆಳ್ಕೊಂಡು ತಿನ್ನೋದ್ರಿಂದ ಎಷ್ಟೆಲ್ಲ ಲಾಭಗಳಿರುತ್ತೆ ಗೊತ್ತಾ ಆರೋಗ್ಯದಲ್ಲಿ ಅಂತ ಹೇಳ್ತಿರ್ತಾರೆ ಅಜ್ಜಿ. ಅವರಿದ್ದರೆ ಏನೋ ಒಂಥರ ಖುಷಿ ನಮಗೆ.
ಮಾರ್ಕೆಟ್ಗೆ ಹೋಗಿ ಯಾಕೆ ತಗೊಂಡು ಬರಬೇಕಪ್ಪ, ನಾವು ಬೆಳೆದಿರೋದು ತುಂಬ ಚೆನ್ನಾಗಿರ್ತದ. ಹೌದು, ನಾವು ಎಲ್ಲ ಬೆಳ್ಕೊಂಡು ತಿಂತೀವಪ್ಪ. ಮಾರ್ಕೆಟ್ಗೆ ಹೋಗೋದು ಬೆಳ್ಕೊಂಡು ತಿಂದ್ರೇನೆ ಒಳ್ಳೇದಮ್ಮ. ಸ್ವಲ್ಪ ಚೆನ್ನಾಗಿರ್ತದಪ್ಪ ಅದೆಲ್ಲ. ಅದಕ್ಕೆ ಮನೆ ಹತ್ರ ಒಂದು ಸ್ವಲ್ಪ ಜಾಗ ಇದ್ರೂ ಸಾಕು, ಟೊಮೆಟೊ, ಕೊತ್ತಂಬರಿ ಎಲ್ಲ ಹಾಕೋಬೋದು. ಅಜ್ಜಿ ಇವತ್ತು ನನಗೆ ಹೇಳ್ತಿದ್ರು, ಇವತ್ತು ಸ್ಕೂಲಿಂದ ಬೇಗ ಬಂದ್ಬಿಡಮ್ಮ, ನರ್ಸರಿಗೆ ಹೋಗೋಣ, ಒಂದಷ್ಟು ಹೂ ಗಿಡಗಳನ್ನು ತೊಗೊಂಬರೋಣ ಅಂತ ಹೇಳ್ತಿದ್ರು ಅಜ್ಜಿ. ಸರಿ ಅಜ್ಜಿ ಆಯಿತು, ಬೇಗ ಬರ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಮತ್ತೆ ನಾವು ಸಂಜೆ ಇವಾಗ ಒಂದು 4:30 ಆಗಿದೆ ಅನ್ಕೋತೀನಿ, ನರ್ಸರಿಗೆ ಹೋಗ್ತಿದ್ದೀವಿ. ಹೊಸದಾಗಿ ಹೈವೇ ಮಾಡಿದ್ರಲ್ವ, ಅದರೊಳಗಡೆ ಗಾರ್ಡನ್ ಥರ ಮಾಡಿದರು. ಸುಮಾರಷ್ಟು ಹೂಗಳನ್ನು ಅದರೊಳಗಡೆ ಹಾಕಿದ್ರು. ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತಿತ್ತದು. ಹಾಗೆ ಹೋಗೋ ದಾರಿಯಲ್ಲಿ ಅರುಣ್ ಫಾರ್ಮ್ಸಿಗೆ ಹೋಗೋಣ ಅಂತ ಆ್ಯಕ್ಚುಲಿ ಹೊರಟ್ವಿ ನಾವು. ಬಟ್ ಇಲ್ಲಿ ವಿನಾಯಕ ಫಾರ್ಮ್ಸ್ ಅಂತ ಹೇಳಿ ಸಿಕ್ತು ನಮಗೆ. ಇಲ್ಲೇ ಇದೆಯಲ್ಲ ನರ್ಸರಿ ಹತ್ರನೇ ಹೋಗೋಣ ಅಂತೇಳ್ಬಿಟ್ಟು, ಅಂದರೆ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಹೋದರೆ ಅರುಣ್ ಫಾರ್ಮ್ಸ್ ಸಿಕ್ತಿತ್ತು. ಬಟ್ ಇದು ಓಪನ್ ಆಗಿ ಒಂದು 10 ಡೇಸ್ ಆಗಿತ್ತಂತೆ. ತುಂಬಾ ಚೆನ್ನಾಗಿತ್ತು. ಅಲ್ಲಿದ್ದಿದ್ದ ಪಾಟ್ಸು ಮತ್ತು ಪ್ಲ್ಯಾಂಟ್ಸ್ ಅಂತೂ ಎಷ್ಟಿಷ್ಟ ಆಯಿತು ಅಂದರೆ ನನಗೆ. ಫಸ್ಟು ನಾವು ಸ್ವಂತ ಮನೆ ಮಾಡ್ಕೋಬೇಕು, ಸ್ವಂತ ಮನೆ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿರೋ ಪ್ಲ್ಯಾಂಟ್ಸು ಮತ್ತು ಪಾಟ್ಸ್ನೆಲ್ಲ ಮನೆಗೆ ಡೆಕೋರೇಟ್ ಮಾಡಬೇಕು ಅಂತ ಅನ್ನಿಸ್ತಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಈ ನರ್ಸರಿಯಲ್ಲಿ ಪ್ಲ್ಯಾಂಟ್ಸ್ ಎಲ್ಲ, ಫ್ಲವರ್ ಪ್ಲ್ಯಾಂಟ್ಸು ಆ್ಯಕ್ಚುಲಿ ಇವೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬಾ ಇಷ್ಟ ಆಯಿತು ನನಗೆ. ಕಣ್ಣಿಗೇನೋ ಒಂಥರ ಖುಷಿ ಕೊಡ್ತಿತ್ತು, ಎಲ್ಲೋ ಸ್ವರ್ಗದಲ್ಲೇ ಬಂದಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು, ಅಷ್ಟು ನೀಟ್ನೆಸ್ಸು. ನಾನಂತೂ ಈ ನರ್ಸರಿ ಎಂಟ್ರೆನ್ಸಿಗೆ ಬಂದಿದ್ದ ತಕ್ಷಣ ನಿಜ ಅವ್ರ ಹತ್ರ ಪರ್ಮಿಷನ್ ಕೂಡ ಕೇಳಲಿಲ್ಲ. ನಾನು ವಿಡಿಯೋ ಮಾಡ್ತಾ ಮುಂದಕ್ಕೆ ಹೋಗ್ತಾನೇ ಇದ್ದೀನಿ. ನಮ್ಮ ಮನೆಯವರು ಕರೆದ್ಬಿಟ್ಟು, ಸರಿ ನೀನು ಹೋಗಿ ಮಾಡ್ಕೊಮ್ಮ ವಿಡಿಯೋ, ನಾನು ಇವ್ರ ಹತ್ರ ಮಾತಾಡ್ಕೊತೀನಿ, ಯಾವ್ಯಾವ ಪ್ಲ್ಯಾಂಟ್ಸ್ ಬೇಕು ಅಂತ ನೀನು ಹೇಳಿಬಿಟ್ಟು ಹೋಗು, ನಾನು ತೆಗ್ದಿಟ್ಕೋತೀನಿ ಅಂತ ಹೇಳ್ತಿದ್ರು. ಸರಿ ಅಂತೇಳಿ ನಾನು ಅಜ್ಜಿ ನರ್ಸರಿ ಪೂರ್ತಿ ನೋಡ್ಕೊಂಡು ಬಂದ್ವಿ. ತುಂಬ ದೊಡ್ಡದಾಗಿದೆ ನರ್ಸರಿ. ಯಾವ ಥರದ ಪ್ಲ್ಯಾಂಟ್ಸ್ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಥರದ ಪ್ಲ್ಯಾಂಟ್ಸು ಕೂಡ ಇಲ್ಲಿ ಸಿಗುತ್ತೆ. ತುಂಬಾ ಖುಷಿ ಆಯಿತು ನೋಡಿ. ಅಜ್ಜಿಗೂ ಸಹ ತುಂಬ ಇಷ್ಟ ಆಯಿತು ಈ ನರ್ಸರಿ. ಏನಮ್ಮ ಇದು ಇಷ್ಟು ಥರದ ಗಿಡಗಳೆಲ್ಲ ಇಟ್ಟಿದ್ದಾರೆ ಇವರು, ಏನು ಮೇಂಟೈನ್ ಮಾಡ್ತಾರೆ, ಅದು ಹೇಗೆ ಮೇಂಟೈನ್ ಮಾಡ್ತಾರೆ ಇವರು ಅಂತಲೇ ಗೊತ್ತಿಲ್ಲ. ತುಂಬ ಚೆನ್ನಾಗಿದ್ದಾವೆ ಗಿಡಗಳೆಲ್ಲ ಅಂತೇಳ್ಬಿಟ್ಟು. ಹಾಗೆ ನಮಗೊಂದಷ್ಟು ಹೂವಿನ ಗಿಡಗಳು ಬೇಕಾಗಿತ್ತಲ್ವ, ನಾನು ಇದು ದಾಸವಾಳ ಗಿಡ ಒಂದು ತೊಗೊಂಡೆ ಮತ್ತು ರೋಸಿನ ಗಿಡ ಒಂದು ತೊಗೊಂಡೆ. ಅಜ್ಜಿನೂ ಸಹ ನೋಡ್ತಿದ್ದಾರೆ ರೋಸ್ ಗಿಡಗಳು ತೊಗೊಳೋದಕ್ಕೆ ಯಾವ ಕಲರ್ ಚೆನ್ನಾಗಿರುತ್ತೆ ಅಂಥೇಳಿ. ಎಲ್ಲ ಗಿಡಗಳನ್ನು ನೋನ್ ಕಡೆಯಿಂದ ನೋಡ್ಕೊಂಬರ್ತಿದ್ರು. ವೈಟು ಮತ್ತು ಎಲ್ಲೋ ತಗೊಳ್ಳೋಣ ಅದ್ರ ಜೊತೆ. ಸ್ವಲ್ಪ ಅದು ಚೆನ್ನಾಗಿತ್ತು ನೋಡಮ್ಮ ಕಲರ್. ಅಪ್ಪ ಇಲ್ಲಿ ಚೆನ್ನಾಗೈತೆ ಬರ್ಮ, ಇಲ್ಲಿ ಮೊಗ್ಗು ಅನ್ಸುತ್ತಮ್ಮ ಅದು. ಅದೇ ಚೆನ್ನಾಗಿತ್ತು. ಮದ್ದೈತಲ್ಲ, ಹೂ ಬರಲಿಲ್ಲ, ಇವಾಗ ಬರಲಿಲ್ಲಲ್ಲ. ನೋಡಮ್ಮ ಆಯ್ತಾ, ಅದು ಅದೇ ಮೊಗ್ಗಿದೆ ಅಮ್ಮ ಇನ್ನು. ಇಲ್ಲ ಅದೇ ಬರುತ್ತೆ. ಫ್ಲವರ್ಸ್ ಇವಾಗಿದೆ ಅಷ್ಟೇ ಹರಳಿರೋದು, ಆಮೇಲೆ ಮೊಗ್ಗು ಬರುತ್ತೆ. ಇರ್ಲಿ. ನರ್ಸರಿಯಲ್ಲಿ ಇಲ್ಲಿದ್ದ ಸ್ಟಾಫ್ ಅಂತೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಮನ್ನು. ನಾವು ಜಸ್ಟ್ ಆ ಕಲರ್ ಫ್ಲವರ್ ಬೇಕು, ಈ ಗಿಡ ಬೇಕು ಅಂತ ತೋರಿಸಿದ್ದಷ್ಟೇ. ಪಾಪ ಅವರೇ ಹೋಗಿ ತೊಗೊಂಬಂದು ನಮಗೆ ಪ್ಯಾಕ್ ಮಾಡಿ ಕೊಟ್ಟರು. ಅಮ್ಮ ಇನ್ನು ನೋಡ್ತಾ ಇದ್ರು ಇನ್ನು ಯಾವ್ಯಾವ ಥರ ಕಲರ್ಸ್ ಇದೆ ಅಂತೇಳ್ಬಿಟ್ಟು. ಇನ್ನೂ ನೋಡಪ್ಪ, ಇನ್ನೂ ಕಲರ್ಸ್ ಎಲ್ಲ ಇದ್ದಾವೆ, ತೊಗೊಳ್ಳೋಣ, ಚೆನ್ನಾಗಿದೆ ಫ್ಲವರ್ಸು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡು ಕಲರ್ಸ್ ಎಲ್ಲ ಅಂತ ಹೇಳ್ತಿದ್ರು. ನೋಡಮ್ಮ ಇನ್ನು ಯಾವ್ಯಾವ ಕಲರ್ ಇಷ್ಟ ಆಗುತ್ತೋ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೆ. ನೋಡ್ತಾ ನೋಡ್ತಾ ಕತ್ಲಾಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಬಿಲ್ ಮಾಡಿಸೋಣ ಅಂತ ಹೇಳಿ ಎಲ್ಲ ಗಿಡಗಳನ್ನು ಕಳಿಸ್ಕೊಟ್ವಿ ಬಿಲ್ ಮಾಡೋದಕ್ಕೆ. ಹಾಗೆ ಮತ್ತೆ ಸೀಡ್ಸ್ ಎಲ್ಲ ನೋಡಬೇಕಿತ್ತಲ್ವ, ಸೀಡ್ಸ್ನು ನೋಡೋಣ ಅಂಥೇಳಿ ಹೊರಟ್ವಿ. ಅದೇ ಟೈಮಿಗೆ ಅಜ್ಜಿ ಕೇಳಿದ್ರು, ಎಲೆ ಗಿಡ ಏನಾದರೂ ಸಿಗುತ್ತಾ, ಎಲೆ ಸಸಿ ಅಂತ ಹೇಳಿಬಿಟ್ಟು. ಸರ್ ಹೇಳ್ತಿದ್ರು, ಮೇಡಮ್ ಒಳಗಡೆ ಇರ್ಬೋದು, ಕಳಿಸ್ಕೊಡ್ತೀನಿ, ನೋಡೋಣ ಇರಿ, ಸಿಕ್ಕಿದ್ರೆ ತೊಗೊಂಬಂದು ಕೊಡ್ತಾರೆ ಅಂತ ಹೇಳಿ ಕಳಿಸ್ಕೊಟ್ರು. ಅವರು ಕೂಡ ನೋಡ್ತಿದ್ರು. ಹಾಗೆ ಒಳಗಡೆ ಹೊರಟ್ವಿ ಸೀಡ್ಸ್ ಎಲ್ಲ ನೋಡೋಣ ಅಂತೇಳಿ. ನಿಮ್ಗೆ ಯಾವ ಥರ ಸೀಡ್ಸ್ ಬೇಕು ಹೇಳಿ ಮೇಡಮ್, ಇಲ್ಲಿದೆ ತೊಗೊಳ್ಳಿ ಅಂತೇಳ್ಬಿಟ್ಟು ಹೇಳಿದ್ರು. ಅಲ್ಲಿ ಸೊಪ್ಪಿಂದು ಮತ್ತು ಎಲ್ಲ ತರಕಾರಿ ಸೀಡ್ಸ್ ಕೂಡ ಅಲ್ಲಿತ್ತು. ನಾವು 1-2 ಥರದ ಸೀಡ್ಸ್ನ ತೊಗೊಂಡ್ವಿ. ಇನ್ನು ಒಳಗಡೆ ನೋಡಿ ಪಾಟ್ಸ್ ಡಿಸೈನ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಈ ನರ್ಸರಿಯಲ್ಲಿ ಲೆಮನ್ ಟೀ, ಗ್ರೀನ್ ಟೀ, ನಾರ್ಮಲ್ ಟೀ, ಕಾಫಿ, ಸ್ನ್ಯಾಕ್ಸ್, ಜ್ಯೂಸ್
ಎಲ್ಲ ಸಿಗುತ್ತೆ ಅಂತ ಹೇಳ್ತಿದ್ರು. ಸೊ ರಘು ಅವರು ಹೋಗ್ತಾ ಟೀ ಏನಾದರೂ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಟೀನ ಆರ್ಡ್ರ್ ಮಾಡಿದ್ರು. ಸೊ ಅಲ್ಲಿದ್ದವರೆಲ್ಲ ಮ್ಯಾಮ್ ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆಯಾ ತೋರಿಸಿ ನೋಡೋಣ, ನಮ್ಮ ನರ್ಸರಿನೂ ಬರುತ್ತಾ ಅಂತ ಕೇಳ್ತಿದ್ರು. ರಘು ಅವರು ಹೇಳ್ತಿದ್ರು ಅವರಿಗೆ, ಬರುತ್ತೆ ಸರ್ ನಿಮ್ಮ ನರ್ಸರಿನೂ, ಬಟ್ ಎಡಿಟ್ ಎಲ್ಲ ಮಾಡಬೇಕಲ್ವಾ, ಎಡಿಟ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋದು ಒಂದು 2 ಡೇಸ್ ಆಗುತ್ತೆ, ಆಮೇಲೆ ನೀವು ನೋಡ್ಬೋದು ವಿಡಿಯೋನ ಅಂತ ಹೇಳ್ತಿದ್ರು. ಸೊ ಅಲ್ಲಿದ್ದವರೆಲ್ಲ ಬಂದು ಕೇಳ್ತಿದ್ರು, ಮೇಡಮ್ ನಿಮ್ಮದು ಯೂಟ್ಯೂಬ್ ಚಾನಲ್ ನೇಮ್ ಏನು, ನೋಡೋಣ ಯಾವ್ಯಾವ ಥರದ ವೀಡಿಯೋಸ್ನ ಹಾಕಿದ್ದೀರಾ ಅಂತ ಹೇಳಿ ಕೇಳ್ತಿದ್ರು. ಸರಿ ಸರ್ ಆಯಿತು ನೋಡಿ ಅಂತೇಳ್ಬಿಟ್ಟು ನನ್ನ ಚಾನಲ್ ನೇಮ್ನ ಅವ್ರಿಗೆ ಹೇಳಿದೆ. ಅವರು ಕೂಡ ನೋಡ್ತಿದ್ರು, ತುಂಬ ಚೆನ್ನಾಗಿದೆ ಮೇಡಮ್ ಅಂತ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಎಲ್ಲ ಮಾಡಿಕೊಂಡ್ರು. ತುಂಬ ಖುಷಿ ಆಯಿತು ನನಗೆ. ಅವ್ರಿಗೆ ಥ್ಯಾಂಕ್ಸ್ ಹೇಳಿ, ಸರ್ ನಿಮ್ಮ ನರ್ಸರಿ ವಿಡಿಯೋನು ನಾನು ಅಪ್ಲೋಡ್ ಮಾಡ್ತೀನಿ, ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋ, ನೀವೆಲ್ಲ ಅದನ್ನು ಲೈಕ್ ಮಾಡಬೇಕು ಅಂಥೇಳಿ ನಾವು ಹೊರಟು ಬಂದ್ವಿ. ಸೊ ಹಾಗೆ ಮನೇಲಿ ಸ್ವಲ್ಪ ತರಕಾರಿ ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು. ಅಮ್ಮಂಗೆ ಹಾಗಲಕಾಯಿ ಚಿಪ್ಸ್ ಅಂದರೆ ಇಷ್ಟ ಅಂತ ಹೇಳ್ತಿದ್ರು. ರಘು ಅವ್ರ ಫ್ರೆಂಡ್ ಅಂಗಡಿಯಲ್ಲೇ ತಗೋತಿದ್ದಾರೆ, ಫ್ರೆಶ್ ಆಗಿ ಸಿಗುತ್ತೆ ಅಂತ ಹೇಳಿ. ಇವತ್ತು ನಾವು ಮನೆಗೆ ಹೋಗೋದೇ 8:30 ಆಗೋಯಿತು. ಹಾಗಾಗಿ ಇವತ್ತು ಗಿಡಗಳನ್ನೆಲ್ಲ ನೆಡೋದಕ್ಕಾಗಲ್ವಲ್ಲ. ಸೊ ನಾಳೆ ನಾನು ಸ್ಕೂಲಿಗೆ ಹೋಗಿ ಸಂಜೆ ಬಂದು ನೆಡೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಾನು ಸ್ಕೂಲಿಗೆ ಹೋಗ್ತಿದ್ದಂಗೆ ನಮ್ಮ ಸ್ಕೂಲ್ ಮುಂದೆ ಒಬ್ಬರು ತಳ್ಳೋ ಗಾಡಿಯಲ್ಲಿ ನರ್ಸರಿ ಸಸಿಗಳನ್ನೆಲ್ಲ ತಂದಿದ್ರು. ನಾವು ನಿನ್ನೆ ನರ್ಸರಿಗೆ ಹೋಗಿದ್ವಲ್ಲ, ಅಲ್ಲಿ ಮಲ್ಲಿಗೆ ಸಸಿ ಮತ್ತು ಶಾಮಂತಿಗೆ ಹೂವಿನ ಸಸಿ ಸಿಕ್ಕಿರಲಿಲ್ಲ. ಸೊ ಇಲ್ಲಿ ಇದೆಯಾ ಅಂತೇಳ್ಬಿಟ್ಟು ನೋಡ್ತಿದ್ವಿ. ನನಗೆ ಇಲ್ಲಿ ಸಿಕ್ತು, ತೊಗೊಂಡೆ. ಇಲ್ಲೊಬ್ಬ ಆಂಟಿ ನೋಡಿ ಅವ್ರ ಮನೆ ಮುಂದೆನೇ ಪ್ಲ್ಯಾಂಟ್ ಗಾಡಿ ಬಂದಿತ್ತಲ್ವ, ಪ್ಲ್ಯಾಂಟ್ಸ್ನೆಲ್ಲ ತಗೊಂಡು ಅವರು ತಾನೇ ಕ್ಲೀನ್ ಮಾಡ್ಕೊಂಡಿದ್ರು ಅನ್ಕೊತೀನಿ. ನೀಟಾಗೆಲ್ಲ ತಗೊಂಡು ಹಾಗೆ ಅಲ್ಲಿ ನೆಟ್ಟಿದ್ದಾರೆ, ತುಂಬಾ ಚೆನ್ನಾಗಿತ್ತು. ನಾನು ಒಂದು ಮಲ್ಲಿಗೆ ಗಿಡ ಮತ್ತು ಒಂದು ಶೋ ಪ್ಲ್ಯಾಂಟು, ಒಂದು ಶಾಮಂತಿಗೆ ಸಸಿನ ತಗೊಂಡೆ, ತುಂಬ ಚೆನ್ನಾಗಿತ್ತು. ನಮ್ಮ ಮಾಮು ಕೂಡ ನಾನೊಂದು ಶೋ ಸಸಿನ ತೊಗೊಂಡಿದ್ನಲ್ವ, ಅವರು ಅದರಲ್ಲಿ ಪಿಂಕ್ ಕಲರು ಮತ್ತು ಶಾಮಂತಿಗೆ ಹೂದಲ್ಲಿ ಮೆರೂನ್ ಕಲರ್ನ ತೊಗೊಂಡ್ರು, ತುಂಬ ಚೆನ್ನಾಗಿತ್ತು. ಸ್ಕೂಲಿಂದ ಬರ್ತಿದ್ದಂಗೆ ಗಿಡಗಳನ್ನ ನೆಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇವತ್ತು ಅಚಾನಕ್ಕಾಗಿ ನಮ್ಮ ತಂದೆಯವರು ನಮ್ಮ ಮನೆಗೆ ಬಂದಿದ್ದರು. ಸೊ ಅವ್ರ ಕೈಯಲ್ಲೇ ಫಸ್ಟು ಗಿಡನ ನೆಡ್ಸೋಣ ಅಂತ ಹೇಳಿ ರೋಸ್ ಗಿಡನ ಅವ್ರ ಕೈಲೇ ಹಾಕಿಸ್ದೆ ನಾನು. ರಘು ಅವರು ಒಂದು ಜಾಗನ ಕ್ಲೀನ್ ಮಾಡಿಸಿದ್ರಲ್ವ, ಆ ಜಾಗದ ಆಪೋಸಿಟೇ ಒಂದು ಸೈಟ್ ಇದೆ. ಅಮ್ಮ ಹೇಳ್ತಿದ್ರು, ಆ ಸೈಟಲ್ಲಿ ಯಾರಾದರೂ ಅಕಸ್ಮಾತ್ ಮನೆ ಕಟ್ಕೊಂಡ್ರೆ ಆ ಮನೆ ಆಪೋಸಿಟೇ ರಘು ಕ್ಲೀನ್ ಮಾಡಿಸಿರೋ ಜಾಗ ಇದೆ ಅಲ್ವಾ, ಅದು ಅವ್ರಿಗೆ ಸೇರುತ್ತೆ. ಆಗ ಅಲ್ಲಿ ಹಾಕಿರೋ ಗಿಡಗಳೆಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತಮ್ಮ, ಅವ್ರಿಗೆ ಸೇರುತ್ತೆ ಅದು. ಆಗ ಸುಮ್ಮನೆ ಬೇಜಾರಾಗುತ್ತಲ್ವ ನಿನಗೆ, ಅದಕ್ಕೆ ನಮ್ಮನೆ ಮುಂದೆ ಮಾಡ್ಕೊಂಡಿರೋ ತೋಟದಲ್ಲೇ ನೀನು ತಂದಿರೋ ಹೂವಿನ ಗಿಡಗಳನ್ನ ಹಾಕ್ಕೊಮ್ಮ, ಪರವಾಗಿಲ್ಲ ಅಂತ ಹೇಳಿದ್ರು. ಸರಿ ಅಂತೇಳಿ ಅಲ್ಲೇ ಹಾಕಿಸ್ತಿದ್ದೀನಿ ಹೂವಿನ ಗಿಡಗಳನ್ನ. ನಮ್ಮ ಮನೆ ಪಕ್ಕದಲ್ಲಿರೋ ಹುಡುಗ ನೋಡಿ ಎಷ್ಟು ಸಪೋರ್ಟ್ ಮಾಡ್ತಾನೆ ಅಂದರೆ ನಮಗೆ ತುಂಬಾ ಸಪೋರ್ಟಿವ್ ಆಗಿರ್ತಾನೆ ಅವನು. ಏನಾದರೂ ಒಂದು ಕೆಲಸ ಮಾಡ್ತಿದ್ರೆ ಅಕ್ಕ ನಾನು ಮಾಡ್ಕೊಡ್ತೀನಿ ಬನ್ನಿ ಅಂತೇಳ್ಬಿಟ್ಟು ಬರ್ತಾನೆ ಮುಂದೆ. ರಘು ಅವ್ರಿಗೆ ಕೈ ಬೇರೆ ಆಗ್ತಿರ್ಲಿಲ್ವಲ್ಲ, ಸೊ ಶ್ರೇಯಸ್ಸೇ ಎಲ್ಲ ಗಿಡಗಳನ್ನ ನೆಡೋದಕ್ಕೆ ಹೆಲ್ಪ್ ಮಾಡ್ದ. ನಾನು ರಘುಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಫಸ್ಟ್ ಅವ್ರ ಹತ್ರ ಹೋಗಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದೀನಿ ರಘು ಅಂದಾಗ, ನಿನ್ನಿಷ್ಟ ಅಮ್ಮ, ನಿನ್ಗೆ ಏನು ಅನಿಸುತ್ತೋ ಅದನ್ನು ನೀನು ಮಾಡು, ನೀನು ಏನೇ ಮಾಡಿದ್ರು ಅದನ್ನು ಒಂದು ಒಳ್ಳೆ ಥರವಾಗೇ ಮಾಡ್ತೀಯ, ನನಗೆ ಅದ್ರ ಮೇಲೆ ನಂಬಿಕೆ ಇದೆ ಅಂತ ಅವರು ಹೇಳಿದ್ರು. ಎಲ್ಲರ ಲೈಫಲ್ಲೂ ಈ ಥರ ಅರ್ಥ ಮಾಡ್ಕೊಳ್ಳೋ ಅಂತಹ ವ್ಯಕ್ತಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಲೈಫು. ಹಾಗೆ ನೋಡಿ ಪ್ರತಿಯೊಬ್ಬರ ಜೀವನದಲ್ಲೂ ಈ 3 ತರಹದ ಜನಗಳು ಸಿಗ್ತಾರಂತೆ. ಮೊದಲನೇದಾಗಿ ಲೀಫ್ ಪೀಪಲ್, ಅಂದರೆ ಈ ಮರದ ಎಲೆಗಳಿರುತ್ತೆ ಅಲ್ವಾ, ಎಲೆಗಳ ಥರ ಕಾಲಕ್ಕೆ ತಕ್ಕಂತೆ ನಮ್ಮ ಜೊತೆಗಿರ್ತಾರೆ. ಅದೇ ಕಾಲ ಬದಲಾದ ಹಾಗೆ ಆ ಎಲೆಗಳು ಹೇಗೆ ಉದುರಿ ಬೀಳ್ತಾವೋ ಅದೇ ಥರ ಸಂಬಂಧಗಳು ಕೂಡ ಉದುರಿ ಹೋಗ್ತವೆ. ಇನ್ನು ಎರಡನೇದಾಗಿ ಬ್ರ್ಯಾಂಚ್ ಪೀಪಲ್, ಅಂದರೆ ಈ ಮರದ ಕೊಂಬೆಗಳಿರ್ತಾವಲ್ಲ ಆ ಥರ ಕಷ್ಟ ಸುಖದಲ್ಲಿ ನಮ್ಮ ಜೊತೆಗೆ ಇರ್ತಾರೆ. ಆದರೆ ಕಷ್ಟಗಳ ಭಾರ ಹೆಚ್ಚಾಗ್ತಾ ಕೊಂಬೆಗಳು ಹೇಗೆ ಮುರಿದು ಬೀಳ್ತವೋ ಅದೇ ಥರ ಈ ಸಂಬಂಧಗಳು ಕೂಡ ಮುರಿದು ಬೀಳ್ತವೆ. ಇನ್ನು ಮೂರನೇದಾಗಿ ರೂಟ್ ಪೀಪಲ್, ಅಂದರೆ ಈ ಮರದ ಬೇರಿನ ಥರ ಯಾವಾಗಲೂ ನಮ್ಮ ಜೊತೆಲೇ ಇರ್ತಾರೆ, ನಾವು ಬೀಳದೇ ಇರೋ ಹಾಗೆ ನೋಡ್ಕೋತಾರೆ, ಹಾಗೆ ನಾವು ಬೆಳೆಯೋದಕ್ಕೆ ಸಪೋರ್ಟ್ ಮಾಡ್ತಾರೆ. ಕೆಲವೊಮ್ಮೆ ಇವ್ರು ಯಾರ ಕಣ್ಣಿಗೂ ಕಾಣಲ್ಲ, ಆದರೆ ಇವರು ನಮ್ಮ ಜೀವನದಲ್ಲಿ ಭಾಳ ಇಂಪಾರ್ಟೆಂಟ್ ಪೀಪಲ್ಸ್ ಆಗಿರ್ತಾರೆ. ಆ ಇಂಪಾರ್ಟೆಂಟ್ ಪೀಪಲ್ಸ್ ಅಂದರೆ ನನ್ನ ಜೀವನದಲ್ಲಿ ನನ್ನ ಹಸ್ಬೆಂಡ್, ನನ್ನ ಮಕ್ಕಳು, ನನ್ನ ತಂದೆ ತಾಯಿ, ಹಾಗೆ ನನ್ನ ಅತ್ತೆ ಮಾವ, ಇವರಿಷ್ಟೂ ಜನ ನನ್ನ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಅಂತಹ ವ್ಯಕ್ತಿಗಳು. ಹಾಗೆ ನಿಮ್ಮ ಜೀವನದಲ್ಲೂ ಇಂತಹ ಇಂಪಾರ್ಟೆಂಟ್ ಪೀಪಲ್ಸ್ ಇರ್ತಾರೆ ಅಂತ ಅಂದ್ಕೊಳ್ತೀನಿ.
ನರ್ಸರಿಯಿಂದ ತಂದಿದ್ದಿದ್ದು ಪ್ಲಾಂಟ್ಸ್ ಎಲ್ಲ ನೆಟ್ಟಿದ್ದಾಯಿತು. ಈಗ ಸೀಡ್ಸ್ ತಂದಿದ್ವಲ್ಲ, ಸೌತೆಕಾಯಿ ಮತ್ತು ಬದನೆಕಾಯಿ ಸೀಡ್ಸ್ನ ಅಲ್ಲಲ್ಲಿ ಒಂದೊಂದು ಹಾಕ್ತಿದ್ದಾರೆ ಅಜ್ಜಿ. ರಗೋರ್ ಕ್ಲೀನ್ ಮಾಡಿಸಿದ್ರಲ್ವ, ಆ ಜಾಗದಲ್ಲೂ ಕೂಡ ಹಾಕ್ತಿದ್ದಾರೆ. ಅದು ಟೆಂಪ್ರವರಿ ಆಗಿರುತ್ತಲ್ವ, ಸಸಿಗಳೆಲ್ಲ ಬೇಗ ಹೋಗ್ಬಿಡುತ್ತೆ, ಸೊ ಹಾಗಾಗಿ ಅಲ್ಲಿ ಹಾಕ್ತಿದ್ದಾರೆ. ಇನ್ನು ಶ್ರೇಯಸ್ಸು ಎಲ್ಲ ಗಿಡಗಳಿಗೂ ನೀರು ಹಾಕ್ತಿದ್ದ. ಸರಿ ಅಂತೇಳಿ ಇನ್ನು ಗಿಡಗಳೆಲ್ಲ ನೆಟ್ಟಿದ್ದಾಯ್ತಲ್ವ, ಎಲ್ಲರೂ ಹ್ಯಾಂಡ್ ವಾಶ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.